ಇವತ್ತು ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ದೇವ್ರ ಕಾರ್ಯ ನರಸೀಪುರದಿಂದ ತಂದಂತಹ ಯಲ್ಲಮ್ಮ ದೇವಿಯನ್ನು ಕಮ್ಮದ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇಟ್ಟಿದ್ದು. ಆ ದೇವರನ್ನು ಕರ್ತರಲು ಮನೆಯಿಂದ ಕಳಸ ಹೊತ್ಕೊಂಡು ನಾವು ಹೊರಟ್ವಿ. ದಾರಿ ಇದ್ದಕ್ಕೂ ಸೀರೆಯನ್ನು ಹಾಸ್ತಾ ಇದ್ರು. ಇದ್ರ ಮೇಲೇ ದಾಸಪ್ಪನವರು ಮತ್ತು ಕಳಸ ಹೊತ್ಕೊಂಡಿರೋರು ನಡ್ಕೊಂಡು ಬರಬೇಕಾಗಿತ್ತು. ಈ ಥರ ದೇವ್ರ ಕಾರ್ಯ ನೋಡೋದು ತುಂಬ ಅಪರೂಪ. ನಾನು ಲಾಸ್ಟ್ ಟೈಮ್ ನೋಡಿದ್ದು ಸುಮಾರು 20 ವರ್ಷ ಹಿಂದೆ ಚಿಕ್ಕ ಹುಡುಗನಾಗಿದ್ದಾಗ ಇದೇ ಜಾಗದಲ್ಲಿ ದೇವ್ರ ಕಾರ್ಯ ಮಾಡಿದ್ರು. ಹಾಗೆ ಕಮ್ಮದ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದ ತಕ್ಷಣ ಇಲ್ಲಿರುವಂತಹ ವಾಟರ್ ಟ್ಯಾಂಕ್ ಹತ್ರ ಗಂಗೆ ಪೂಜೆಯನ್ನು ಮಾಡಿದ್ವಿ. ಹಾಗೆ ಇಲ್ಲಿ ತಂದಂತಹ ಯಲ್ಲಮ್ಮ ದೇವಿಗೆ ಪೂಜೆಯನ್ನು ಮಾಡಿ ಕಮ್ಮದ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಹೊರಟ್ವಿ ಪೂಜೆ ಮಾಡಿಸೋದಕ್ಕೆ. ಹಾಗೆ ಕಮ್ಮದ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆನ ಮಾಡಿಸಿದ್ವಿ. ಇದೇ ನೋಡಿ ನಾವು ನರಸೀಪುರದಿಂದ ತಂದಂತಹ ಯಲ್ಲಮ್ಮ ದೇವಿ. ದೇವರನ್ನ ತಗೊಂಡು ಮನೆ ಕಡೆ ಹೊರಟ್ವಿ. ಮನೆ ಹತ್ರ ತಂದಿದ ತಕ್ಷಣ ದೇವರು ತುಂಬ ಆರ್ಭಟ ಮಾಡ್ತಾ ಇದ್ರು. ಹೇಗಿತ್ತಪ್ಪ ಅಂದರೆ ನೋಡಿ, ದೇವರನ್ನ ಹೊತ್ಕೊಂಡಿರೋರು ಕಂಟ್ರೋಲ್ ಸಿಗದೆ ಎತ್ತಂದ್ರತ್ತೆ ಹೊಂಟೋಗ್ತಾ ಇದ್ರು. ಆ ರೀತಿಯಾಗಿ ದೇವರು ತಿರುಗಿಸ್ತಾ ಇತ್ತು ಅವರನ್ನು. ಮನೆ ಹತ್ರ ಬಂದ ನಂತರ ಕಳಸ ಹೊತ್ಕೊಂಡಿರೋರಿಗೆ ದೃಷ್ಟಿಯನ್ನು ತೆಗೆದ್ವಿ. ಮನೆ ಹತ್ರ ಬಂದಂತಹ ಯಲ್ಲಮ್ಮ ದೇವಿಗೆ ಆರತಿಯನ್ನು ಬೆಳಗಿದ್ವಿ. ನಂತರ ಈಡ್ಗಾಯನ್ನು ಕೂಡ ಹೊಡೆದ್ವಿ ದೇವರಿಗೆ. ಈಗ ಯಲ್ಲಮ್ಮ ದೇವಿಯನ್ನು ಮನೆಯೊಳಗಡೆ ಕರ್ಕೊಂಡೋಗಿ ಕೂರಿಸ್ತಾರೆ.
ಹಾಗೆ ತಂದಂತಹ ದೇವರುಗಳನ್ನು ಮನೆಯೊಳಗಡೆ ಕೂರಿಸಿದ್ವಿ. ನಂತರ ರಾತ್ರಿ 1 ಗಂಟೆ ಸಮಯಕ್ಕೆ ಸರಿಯಾಗಿ ಹೊಲದತ್ರ ಮಾಡಿರುವಂತಹ ಗುಡಿ ಹತ್ರ ಕಳಸ, ಆರತಿ ಮತ್ತು ನೀರನ್ನು ತಗೊಂಡು ಹೋದ್ವಿ. ಇಲ್ಲೂ ಕೂಡ ದೇವರಿಗೆ ಪೂಜೆಯನ್ನು ಮಾಡಿದ್ವಿ. ಈ ಥರ ಮಾಡಬೇಕು ಅಂತ ನಮ್ಮ ಚಿಕ್ಕಪ್ಪನವರು ಸುಮಾರು ವರ್ಷಗಳಿಂದ ಅನ್ಕೊತಾ ಇದ್ರು. ಅದೀಗ ನೆರವೇರಿದೆ. ಪೂಜೆ ಮಾಡಿ ರಾತ್ರಿ 3 ಮೇಕೆಗಳನ್ನು ಹೊಗೆ ಹಾಕಿದ್ವಿ. ನಂತರ ಹೊಗೆ ಹಾಕಿರುವಂತಹ ಮೇಕೆಗಳನ್ನು ತುಂಡಾಗಿ ಕತ್ತರಿಸಿ ಮಟನ್ನು ರೆಡಿ ಮಾಡಿದ್ವಿ. ಇಷ್ಟರಲ್ಲೇ ಬೆಳಕಾಯಿತು. ಅಡುಗೆ ಭಟ್ರು ಅಡುಗೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. 3 ಮೇಕೆಗಳು ಜೊತೆಗೆ 100 kg ಚಿಕನನ್ನು ರೆಡಿ ಮಾಡಿಸಿದ್ವಿ. ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವು ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಈ ಕಡೆ ಬಂದ್ವಿ. ಎಲ್ಲರೂ ತಿಲಕನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಇಷ್ಟರಲ್ಲೇ ಹೋಳಿಪರ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಒಂದು ಚಾಪೆಯನ್ನು ಹಾಸಿ ಅದರ ಮೇಲೆ ಪಂಚೆಯನ್ನು ಹಾಕಿ ಅದ್ರ ಮೇಲೆ ಹಲಸಿನ ಹಣ್ಣು, ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲ ಈ ರೀತಿ ಮಾಡಿದಂತಹ ಒಂದು ಮಿಶ್ರಣವನ್ನು ಆ ಚಾಪೆ ಮೇಲೆ ಇಟ್ಟಿದ್ರು. ನಂತರ ದೇವರಿಗೆ ಪೂಜೆನ ಮಾಡಿ ಹೋಳಿಪುರಕ್ಕೆ ರೆಡಿ ಮಾಡಿದ್ವಿ. ನಂತರ ದಾಸಪ್ಪನವರು ಜಾಗಟೆಯನ್ನು ಬಾರಿಸಿ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಂತಹ ಮಿಶ್ರಣವನ್ನು 5 ಜನಕ್ಕೆ ಕೊಟ್ಟರು. ನಂತರ ಮಿಶ್ರಣವನ್ನು ಪಂಚೆ ಮೇಲೆ ಹಾಕಿದ್ರು. ಈಗ ನೋಡಿ ಶುರುವಾಯಿತು ಹೋಳಿಪುರ. ಮೊದಲಿಗೆ ದಾಸಪ್ಪನವರು ಗಂಟೆಯನ್ನು ಬಾರಿಸಿ ಕಕ್ಕೆ ಸೊಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ನಾವು ಹೋಗ್ತಾ ಇರಬೇಕು. ನಂತರ ಆಗಾಗ ಅಲ್ಲಿಟ್ಟಿರುವಂತಹ ಮಿಶ್ರಣವನ್ನು ತಿನ್ನಬೇಕು. ನಾವು ಚಿಕ್ಕವರಿದ್ದಾಗ ಈ ರೀತಿಯಾಗಿರಲಿಲ್ಲ ಹೋಳಿಪುರ. ಅದು ಹೇಗಿತ್ತಪ್ಪ ಅಂದರೆ ಗಂಟೆಯನ್ನು ಬಾರಿಸ್ಕೊಂಡು ದಾಸಪ್ಪನವರು ಹೋಗ್ತಾ ಇರ್ತಿದ್ರು. ಅವಿಂದೇ ನಾವು ಸುತ್ತಾ ಇರ್ತಿದ್ವಿ. ಈ ಸುತ್ತೋ ಗ್ಯಾಪ್ನಲ್ಲಿ ಆ ಮಧ್ಯದಲ್ಲಿ ಇಟ್ಟಿರುವಂತಹ ಮಿಶ್ರಣವನ್ನು ತಿಂತಿದ್ವಿ. ಈ ಸಮಯದಲ್ಲಿ ಏನಾದರೂ ದಾಸಪ್ಪನವರ ಕೈಗೆ ಸಿಕ್ಕಿದ್ರೆ ಅವರ ಕೈಲಿದ್ದಂತಹ ಕಕ್ಕೆ ಸೊಪ್ಪನ್ನು ನಮ್ಮ ಬೆನ್ನಿಗೆ ಬಾರಿಸ್ತಿದ್ರು. ಈ ರೀತಿಯಾಗಿ ಇದ್ರ ಸುತ್ತಕೊಂಡು ಆ ಮಧ್ಯದಲ್ಲಿ ಇಟ್ಟಿರುವಂತಹ ಮಿಶ್ರಣವನ್ನು ತಿಂತಿದ್ವಿ. ನಮ್ಮ ಕಡೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ. ಇದನ್ನು ನಮ್ಮವರು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ ಅಂತ ಆಶಿಸ್ತೇನೆ.
ಹಾಗೆ ಹೋಳಿಪರ ಎಲ್ಲ ಮುಗಿದ ಮೇಲೆ ಇಲ್ಲಿದ್ದಂತಹ ಮಿಶ್ರಣವನ್ನ ಎಲ್ರಿಗೂ ಪ್ರಸಾದ ರೂಪದಲ್ಲಿ ಕೊಟ್ಟರು. ಹಾಗೆ ಹೋಳಿಪರ ಎಲ್ಲ ಮುಗಿದ ಮೇಲೆ ರಾತ್ರಿ ತಂದಂತಹ ದೇವರುಗಳನ್ನ ವಾಪಸ್ಸು ಕಳಿಸ್ಕೊಟ್ರು. ಹಾಗೆ ನಿನ್ನೆ ನರಸೀಪುರದಿಂದ ಯಲ್ಲಮ್ಮ ದೇವರನ್ನ ಇದೇ ಗಾಡಿಯಲ್ಲಿ ಕರೆತಂದಿದ್ದು, ಮತ್ತೆ ಅದೇ ಗಾಡಿಯಲ್ಲಿ ದೇವರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಹಾಗೆ ವಿಡಿಯೋ ನೋಡಿದಂತಹ ಎಲ್ರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.